ನೋಡಪ್ಪ, ಒಂದು ಮಾತು ನಾನು ಹೇಳ್ತೀನಿ. ಶ್ರೀರಾಮುಲು ಫೋನ್ ಮಾಡಿದ್ದು ಫಸ್ಟ್ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಶ್ರೀರಾಮುಲು. ಈ ತರ ಗಲಾಟೆ ನಡೀತಾ ಇದೆ ಅಂತ ಶ್ರೀರಾಮುಲು ರಿಕ್ವೆಸ್ಟ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದು ನಾನು SP ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಸ್ಪೀಕ್ ಟು ಈ ಮಾತಾಡೋದು ನನಗೆ ಏನ ಅದೆಲ್ಲ ನಾನು ನಿಮ್ಮ ಹತ್ರ ನಾನು ಪೋಸ್ಟ್ ಮಾಡಮ್ ಹೋಗ್ಲಿಕ್ಕೆ ತಯಾರಿಲ್ಲ. He was not able to reply to me. I wanted an information first. ಯಾಕೆಂದ್ರೆ ಆದಷ್ಟು ಮಾಡಿದ್ವಿ. ಪೊಲೀಸ್ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿದ್ರು, ಒಂದು ನಿಮಿಷ ಏನು ಮಾತಾಡಿದ್ರು ಅಂತ. ಸೊ ಸರ್ಕಾರ has taken a decision in a wise decision with the advice of the senior officer. ಪೊಲೀಸರು ನಿಯಂತ್ರಣ ಮಾಡಬಹುದಿತ್ತು ಸರ್. ಆ ಸಂದರ್ಭದಲ್ಲಿ ಅವಾಗ ಇನ್ನ ಗಲಾಟೆ ಆಗಿರ್ಲಿಲ್ಲ, ಇನ್ನು ದೂಕಾಟ ಆಗಿಲ್ಲ, ನುಗ್ಗಾಟ ಆಗಿರಲಿಲ್ಲ. ಪೊಲೀಸರು ಕೂಡ ಅಲ್ಲಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇದು ಮೇಲ್ನೋಟಕ್ಕೆ ಪೊಲೀಸರ ನಿಯಂತ್ರಣ ಮಾಡೋದು ಸಾಕಷ್ಟು ವೈಫಲ್ಯ. ಜನಾರ್ದನ್ ರೆಡ್ಡಿ ಅವರು ನೀವು ಮಾತಾಡ್ತಾರೆ ಸರ್, ಬಳ್ಳಾರಿಗೆ ಯಾಕೆ ಬರ್ತಾ ಇದ್ದಾರೆ DCM ಅಂತ ಹೇಳಿ, ಒಂದು ಭದ್ರತೆ ವಿಷಯ, ಸೆಕ್ಯೂರಿಟಿ ವಿಚಾರದಲ್ಲಿ ಬೇಕಾದಷ್ಟು ಇಟ್ಕೊಳ್ಳಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಸೊ ಅವ್ರಿಗೆ ಶಕ್ತಿ ಪ್ರದರ್ಶನ ತೋರ್ಸೋಕೋಸ್ಕರ ಬಳ್ಳಾರಿ ಬಂದಿದ್ದೀರಾ ಸರ್ ಅಂತ. ನಾನು ಪಾಪ KPCC ಅಧ್ಯಕ್ಷರಾಗಿದ್ದೆ. ಜನಾರ್ದನ್ ರೆಡ್ಡಿ ನನಗೂ ಬಹಳ ಹಿಸ್ಟ್ರಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ರಿಪ್ಲೈ ಟು ಎನಿ ಆಫ್ ಆಲ್ ದಿಸ್ ಟೈಪ್ ಆಫ್ ಕೊಟ್ಟಿದ್ದಾರೆ. ಅನ್ಅಫಿಷಿಯಲ್ ಆಗಿ ಬಂದು ನನಗೆ ಕೊಟ್ಟಿದ್ದಾರೆ, ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ಅಸೂಯೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರ ಪುತ್ಥಳಿಯನ್ನ ಮಾಡ್ತಾ ಇರೋದಂತ ಏನು ಈ ಕಾರ್ಯಕ್ರಮ ಇತ್ತು, ಈ ಜನಪ್ರಿಯತೆ ಜನ ಏನು ನಮ್ಮ MLA ಮೇಲೆ ಎಲ್ಲ ಸೇರಿ ಏನು ವಿಶ್ವಾಸ ಇಟ್ಟಿದ್ರು, ಇಟ್ಟು ಅವ್ರು ಮಾಡ್ತಾ ಇರೋಂಥ ಒಂದು ವೈಭವವಾದಂಥ ಕಾರ್ಯಕ್ರಮ ನೋಡೋಕ್ಕಾಗದೆ ಈ ಅಸೂಯೆಯಿಂದ ಈ ಬ್ಯಾನರ್ನ ಕಿತ್ತಾಕ್ಸಿರೋದ್ರಿಂದ ಇದೆಲ್ಲ ಉದ್ಭವ ಆಯ್ತು ಅಂತ ಹೇಳಿ ಅವರು ನನಗೆ ತಿಳಿಸಿದ್ರು. ಯಾಕಾಗಲ್ಲ ಯಾಕಾಗಲ್ಲ ನಾನು ಹೇಳ, ಕೆಲವರು ದಾನ ಕೊಡ್ತಾರೆ, ಕೆಲವು ಪರ್ಸನಲ್ ಕೊಡ್ತಾರೆ, ಕೆಲವು ಇನ್ನೊಂದು ಮಾಡ್ತಾರೆ. ಯಾಕೆ ಕೊಡಕ್ಕಾಗಲ್ಲ? ಕೊಡ್ಬೋದು, ಮಾಡಲೇಬೇಕಾಗ್ತದೆ. ಅದೆಲ್ಲ ಚರ್ಚೆ ಮಾಡಿ, ಆಡಳಿತದಲ್ಲಿ ಚರ್ಚೆ ಮಾಡಿ, ನಮ್ಮ ಲೀಡರ್ಸ್ ಹತ್ರ ಎಲ್ಲ ಚರ್ಚೆ ಮಾಡಿ. ಓಕೆ, ನಾನು ಜಲ್ದಿ ಹೋಗ್ಬೇಕು. ಥ್ಯಾಂಕ್ ಯು. ನೋಡಪ್ಪ, ಒಂದು ಮಾತು ನಾನು ಹೇಳ್ತೀನಿ. ಶ್ರೀರಾಮುಲು ಫೋನ್ ಮಾಡಿದ್ದು ಫಸ್ಟ್ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಶ್ರೀರಾಮುಲು. ಈ ತರ ಗಲಾಟೆ ನಡೀತಾ ಇದೆ ಅಂತ ಶ್ರೀರಾಮುಲು ರಿಕ್ವೆಸ್ಟ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದು ನಾನು SP ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಸ್ಪೀಕ್ ಟು ಈ ಮಾತಾಡೋದು ನನಗೆ ಏನ ಅದೆಲ್ಲ ನಾನು ನಿಮ್ಮ ಹತ್ರ ನಾನು ಪೋಸ್ಟ್ ಮಾಡಮ್ ಹೋಗ್ಲಿಕ್ಕೆ ತಯಾರಿಲ್ಲ. He was not able to reply to me. I wanted an information first. ಯಾಕೆಂದ್ರೆ ಆದಷ್ಟು ಮಾಡಿದ್ವಿ. ಪೊಲೀಸ್ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿದ್ರು, ಒಂದು ನಿಮಿಷ ಏನು ಮಾತಾಡಿದ್ರು ಅಂತ. ಸೊ ಸರ್ಕಾರ has taken a decision in a wise decision with the advice of the senior officer. ಪೊಲೀಸರು ನಿಯಂತ್ರಣ ಮಾಡಬಹುದಿತ್ತು ಸರ್. ಆ ಸಂದರ್ಭದಲ್ಲಿ ಅವಾಗ ಇನ್ನ ಗಲಾಟೆ ಆಗಿರ್ಲಿಲ್ಲ, ಇನ್ನು ದೂಕಾಟ ಆಗಿಲ್ಲ, ನುಗ್ಗಾಟ ಆಗಿರಲಿಲ್ಲ. ಪೊಲೀಸರು ಕೂಡ ಅಲ್ಲಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಇದು ಮೇಲ್ನೋಟಕ್ಕೆ ಪೊಲೀಸರ ನಿಯಂತ್ರಣ ಮಾಡೋದು ಸಾಕಷ್ಟು ವೈಫಲ್ಯ. ಜನಾರ್ದನ್ ರೆಡ್ಡಿ ಅವರು ನೀವು ಮಾತಾಡ್ತಾರೆ ಸರ್, ಬಳ್ಳಾರಿಗೆ ಯಾಕೆ ಬರ್ತಾ ಇದ್ದಾರೆ DCM ಅಂತ ಹೇಳಿ, ಒಂದು ಭದ್ರತೆ ವಿಷಯ, ಸೆಕ್ಯೂರಿಟಿ ವಿಚಾರದಲ್ಲಿ ಬೇಕಾದಷ್ಟು ಇಟ್ಕೊಳ್ಳಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಸೊ ಅವ್ರಿಗೆ ಶಕ್ತಿ ಪ್ರದರ್ಶನ ತೋರ್ಸೋಕೋಸ್ಕರ ಬಳ್ಳಾರಿ ಬಂದಿದ್ದೀರಾ ಸರ್ ಅಂತ.
ನಾನು ಪಾಪ KPCC ಅಧ್ಯಕ್ಷರಾಗಿ ಬಂದೆ. ಜನಾರ್ದನ್ ರೆಡ್ಡಿ ನನಗೂ ಬಹಳ ಹಿಸ್ಟ್ರಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ರಿಪ್ಲೈ ಟು ಎನಿ ಆಫ್ ಆಲ್ ದಿಸ್ ಟೈಪ್ ಆಫ್ ಕೊಟ್ಟಿದ್ದಾರೆ ಅನ್ಅಫಿಷಿಯಲ್ ಆಗಿ ಬಂದು ನನಗೆ ಕೊಟ್ಟಿದ್ದಾರೆ, ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ಅಸೂಯೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರ ಪುತ್ಥಳಿಯನ್ನ ಮಾಡ್ತಾ ಇರೋದಂತ ಇದು ಏನು ಈ ಕಾರ್ಯಕ್ರಮ ಇತ್ತು, ಈ ಜನಪ್ರಿಯತೆ ಜನ ಏನು ನಮ್ಮ MLA ಮೇಲೆ ಎಲ್ಲ ಸೇರಿ ಏನು ವಿಶ್ವಾಸ ಇಟ್ಟಿದ್ರು, ಇಟ್ಟು ಅವ್ರು ಮಾಡ್ತಾ ಇರೋಂಥ ಒಂದು ವೈಭವವಾದಂಥ ಕಾರ್ಯಕ್ರಮ ನೋಡೋಕ್ಕಾಗದೆ ಈ ಅಸೂಯೆಯಿಂದ ಈ ಬ್ಯಾನರ್ನ ಕಿತ್ತಾಕ್ಸಿರೋದ್ರಿಂದ ಇದೆಲ್ಲ ಉದ್ಭವ ಆಯ್ತು ಅಂತ ಹೇಳಿ ಅವರು ನನಗೆ ತಿಳಿಸಿದ್ರು. ಕಾರ್ಯಕ್ರಮ ಇದೆಯಲ್ಲ ಸರ್, ಆ ವೈಭವದ ಕಾರ್ಯಕ್ರಮದ ಪ್ರತಿಮೆ ಇದೆಯಲ್ಲ, ಪ್ರತಿಮೆಗೆ ಯಾವ ಹಣ ಬಳಸಿದ್ದಾರೆ ಸರ್? 1.15 ಕೋಟಿ ಬಳಸಿದ್ದಾರೆ ಅಂತಿದೆ. ಅದು ಎಲ್ಲಿ ಅನುದಾನ ಸರ್? MLA ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. MLA ಫಂಡ್ ಕೊಡಕ್ ಬರುತ್ತೆ ಸರ್? ಯಾಕಾಗಲ್ಲ ಪ್ರತಿಮೆಗೆ ಯಾಕಾಗಲ್ಲ ಕೊಡ್ಬೋದು ಅಂತ ನೀವು ಹೇಳ್ಬೋದು. ಅದು ಯಾವ ಯಾಕಾಗಲ್ಲ ಅಲ್ಲ ಹೇಳ್ಬೋದು ಸರ್. ನಾನು ಹೇಳ ಕೆಲವರು ದಾನಕ್ಕೆ ಕೊಡ್ತಾರೆ, ಕೆಲವು ಪರ್ಸನಲ್ ಕೊಡ್ತಾರೆ, ಕೆಲವು ಇನ್ನೊಂದು ಮಾಡ್ತಾರೆ. ಅಲ್ಲ ಸರ್, MP ಫಂಡ್ MLA ಫಂಡ್ ಅಲ್ಲಿ ಕೊಡ್ಬೋದಾ? ಯಾಕೆ ಕೊಡಕ್ಕಾಗಲ್ಲ? ಕೊಡ್ಬೋದು, ಮಾಡಲೇಬೇಕಾಗ್ತದೆ. ಅದೆಲ್ಲ ಚರ್ಚೆ ಮಾಡಿ, ಆಡಳಿತದಲ್ಲಿ ಚರ್ಚೆ ಮಾಡಿ, ನಮ್ಮ ಲೀಡರ್ಸ್ ಹತ್ರ ಎಲ್ಲ ಚರ್ಚೆ ಮಾಡಿ ಓಕೆ. ನಾನು ಜಲ್ದಿ ಹೋಗ್ಬೇಕು. ಥ್ಯಾಂಕ್ ಯು. ನೋಡಪ್ಪ, ಒಂದು ಮಾತು ನಾನು ಹೇಳ್ತೀನಿ. ಶ್ರೀರಾಮುಲು ಫೋನ್ ಮಾಡಿದ್ದು ಫಸ್ಟ್ ನನಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದು ಶ್ರೀರಾಮುಲು, ಈ ತರ ಗಲಾಟೆ ನಡೀತಾ ಇದೆ ಅಂತ. ಶ್ರೀರಾಮುಲು ರಿಕ್ವೆಸ್ಟ್ ಮೇಲೆ ಫಸ್ಟ್ ಫೋನ್ ಮಾಡಿದ್ದಾನೆ SP. SP ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಸ್ಪೀಕ್ ಟು ಮೀ. ಈ ಮಾತಾಡೋದು ನನಗೆ ಈಗ ಮಾತಾಡಪ್ಪ, ಅದೆಲ್ಲ ನಾನು ನಿಮ್ಮ ಹತ್ರ ನಾನು ಪೋಸ್ಟ್ ಮಾಡಮ್ ಹೋಗ್ಲಿಕ್ಕೆ ತಯಾರಿಲ್ಲ. He was not able to reply to me. I wanted an information first. ಯಾಕೆಂದ್ರೆ ಆದಷ್ಟು ಮಾಡಿ. ಸೊ ಪೊಲೀಸ್ ಅವರು ಎಲ್ಲಿದ್ರೋ ಗೊತ್ತಿಲ್ಲ, ನನ್ನ ಹತ್ರ ಮಾತಾಡಿದ್ರು, 1 ನಿಮಿಷ ಏನು ಮಾತಾಡಿದ್ರು ಅಂತ. ಸೊ ಸರ್ಕಾರ has taken a decision in a wise decision with the advice of the senior officer. ಗಲಾಟೆಯನ್ನ ಕೂಡ ಪೊಲೀಸರು ನಿಯಂತ್ರಣ ಮಾಡಬಹುದಿತ್ತು ಸರ್. ಆ ಸಂದರ್ಭದಲ್ಲಿ ಅವಾಗ ಇನ್ನ ಗಲಾಟೆ ಆಗಿರ್ಲಿಲ್ಲ, ಏನು ದೂಕಾಟ ಆಗಿಲ್ಲ, ನುಗ್ಗಾಟ ಆಗಿರ್ಲಿಲ್ಲ. ಪೊಲೀಸರು ಕೂಡ ಅಲ್ಲಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಇದು ಮೇಲ್ನೋಟಕ್ಕೆ ಪೊಲೀಸರ ನಿಯಂತ್ರಣ ಮಾಡೋದು ಸಾಕಷ್ಟು ವೈಫಲ್ಯ. ಸರ್, ಜನಾರ್ದನ್ ರೆಡ್ಡಿ ಅವರು ನೀವು ಮಾತಾಡ್ತಾರೆ ಸರ್, ಬಳ್ಳಾರಿಗೆ ಯಾಕೆ ಬರ್ತಾ ಇದ್ದಾರೆ DCM ಅಂತ ಹೇಳಿ ಒಂದು ಭದ್ರತೆ ವಿಚಾರ, ಸೆಕ್ಯೂರಿಟಿ ವಿಚಾರದಲ್ಲಿ ಬೇಕಾದಷ್ಟನ್ನು ಇಟ್ಕೊಳ್ಳಿ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಹೇಳ್ತಾರೆ. ಸೊ ಅವ್ರಿಗೆ ಶಕ್ತಿ ಪ್ರದರ್ಶನ ತೋರ್ಸೋಕ್ಕೋಸ್ಕರ ಬಳ್ಳಾರಿ ಬಂದಿದ್ದೀರಾ ಸರ್ ಅಂತ? ನಾನು ಪಾಪ KPCC ಅಧ್ಯಕ್ಷರಾಗಿ ಬಂದೆ. ಜನಾರ್ದನ್ ರೆಡ್ಡಿ ನನಗೂ ಬಹಳ ಹಿಸ್ಟ್ರಿ ನನಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ನಾನು ಐ ಡೋಂಟ್ ವಾಂಟ್ ಟು ರಿಪ್ಲೈ ಟು ಎನಿ ಆಫ್ ಆಲ್ ದಿಸ್ ಟೈಪ್ ಆಫ್ ಕೊಟ್ಟಿದ್ದಾರೆ ಅನ್ಅಫಿಷಿಯಲ್ ಆಗಿ ಬಂದು ನನಗೆ ಕೊಟ್ಟಿದ್ದಾರೆ, ಅಫಿಷಿಯಲ್ ಆಗಿ ಕೊಟ್ಟಿದ್ದಾರೆ, ನನಗೆ ಕೊಟ್ಟಿದ್ದಾರೆ. ಅಸೂಯೆಯಿಂದ ನಮ್ಮ ಕಾರ್ಯಕರ್ತರು ನಮ್ಮ ಸರ್ಕಾರ ಪುತ್ಥಳಿಯನ್ನ ಮಾಡ್ತಾ ಇರೋದಂತ ಇದು ಏನು ಈ ಕಾರ್ಯಕ್ರಮ ಇತ್ತು, ಈ ಜನಪ್ರಿಯತೆ ಜನ ಏನು ನಮ್ಮ MLA ಮೇಲೆ ಎಲ್ಲ ಸೇರಿ ಏನು ವಿಶ್ವಾಸ ಇಟ್ಟಿದ್ರು, ಇಟ್ಟು ಅವ್ರು ಮಾಡ್ತಾ ಇರೋಂಥ ಒಂದು ವೈಭವವಾದಂಥ ಕಾರ್ಯಕ್ರಮ ನೋಡೋಕ್ಕಾಗದೆ ಈ ಅಸೂಯೆಯಿಂದ ಈ ಬ್ಯಾನರ್ನ ಕಿತ್ತಾಕ್ಸಿರೋದ್ರಿಂದ ಇದೆಲ್ಲ ಉದ್ಭವ ಆಯ್ತು ಅಂತ ಹೇಳಿ ಅವರು ನನಗೆ ತಿಳಿಸಿದ್ರು. ಕಾರ್ಯಕ್ರಮ ಇದೆಯಲ್ಲ ಸರ್, ಆ ವೈಭವದ ಕಾರ್ಯಕ್ರಮದ ಪ್ರತಿಮೆ ಇದೆಯಲ್ಲ, ಪ್ರತಿಮೆಗೆ ಯಾವ ಹಣ ಬಳಸಿದ್ದಾರೆ ಸರ್? 1.15 ಕೋಟಿ ಬಳಸಿದ್ದಾರೆ ಅಂತಿದೆ. ಅದು ಎಲ್ಲಿ ಅನುದಾನ ಸರ್? MLA ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. MLA ಫಂಡ್ ಕೊಡಕ್ ಬರುತ್ತೆ ಸರ್? ಯಾಕಾಗಲ್ಲ ಕೊಡ್ಬೋದು ಅಂತ ನೀವು ಹೇಳ್ಬೋದು. ಅದು ಯಾವ ಯಾಕಾಗಲ್ಲ
ಅಲ್ಲ ಹೇಳ್ಬೋದು ಸರ್ ನೀವು. ನಾನು ಹೇಳ ಮಾಡಿದ್ದಾರೆ ಎಲ್ಲದರಲ್ಲಿ ಅಡ್ಜಸ್ಟ್ ಮಾಡಿ ಕೆಲವರು ದಾನ ಕೊಡ್ತಾರೆ, ಕೆಲವು ಪರ್ಸನಲ್ ಕೊಡ್ತಾರೆ, ಕೆಲವು ಇನ್ನೊಂದು ಮಾಡ್ತಾರೆ. ಅಲ್ಲ ಸರ್ MP ಫಂಡ್ MLA ಫಂಡ್ ಅಲ್ಲಿ ಕೊಡ್ಬೋದಾ? ಯಾಕೆ ಕೊಡಕ್ಕಾಗಲ್ಲ? ಕೊಡ್ಬೋದು, ಅನಾವರಣ ದಿನಾಂಕ ಏನಾದ್ರು ಮಾಡ್ಲೇಬೇಕಾಗ್ತದೆ. ಅದೆಲ್ಲ ಚರ್ಚೆ ಮಾಡಿ, ಆಡಳಿತದಲ್ಲಿ ಚರ್ಚೆ ಮಾಡಿ, ನಮ್ಮ ಲೀಡರ್ಸ್ ಹತ್ರ ಎಲ್ಲ ಚರ್ಚೆ ಮಾಡಿ ಓಕೆ, ನಾನು ಜಲ್ದಿ ಹೋಗ್ಬೇಕು. ಥ್ಯಾಂಕ್ ಯು.